ಯಾವ ನೀರ झंडा ಹೊಸ झंडा ಆ झंडा ನೀಲಿ ಕಾನೂನು ಕೆಲಸ ಮಾಡ್ತೇವೆ. ನಮ್ಮ ಕೆಲಸ ನಾವು ಮಾಡ್ತೇವೆ. ಬೀದರ್ ತಾಲೂಕಿನ ವಿಳಾಸ್ಪುರ ಗ್ರಾಮದಲ್ಲಿ ಬಹುದಿನಗಳಿಂದ ಅಂಬೇಡ್ಕರ್ ಭವನ ಕಟ್ಟಲಿಕ್ಕೆ ಒಂದು ಸ್ಥಳದಲ್ಲಿ ಅಂಬೇಡ್ಕರ್ ಅವರ ಪುತ್ಥಳಿ ನಿರ್ಮಾಣ ಮಾಡೋದಕ್ಕೋಸ್ಕರ ಕಟ್ಟಿ ಅದ್ರ ಮೇಲೆ ಅಂಬೇಡ್ಕರ್ ಫೋಟೋ ಇಟ್ಟು ಪೂಜಿಸ್ತಾ ಇದ್ದರು. ಪ್ರತಿ ವರ್ಷದಂತೆ ಯಾವಾಗ ಭೀ ಅಂಬೇಡ್ಕರ್ ಜಯಂತಿ ಹಾಗೂ ಒಂದು ಡಿಸೆಂಬರ್ ಬಂದಾಗ ಇಲ್ಲಿ ಬರ್ತಿದ್ವು. ಆದರೆ ಇವು ಗ್ರಾಮದಲ್ಲಿ ಹಿಂದೆಂದೂ ಕೂಡ ಇಂಥ ಘಟನೆ ಆಗಿಲ್ಲ. ಇವತ್ತ ರಾತ್ರಿ ಆಗ್ಯದೋ ಮುಂಜಾನೆ ಗೊತ್ತಿಲ್ಲ, ಅಂಬೇಡ್ಕರ್ ಕಟ್ಟಿ ಮೇಲೆ ಏನು ಪೈಪಿಗೆ ಚಪ್ಪಲಿಗಳು ಕಟ್ಟಿ ಒಂದು ಅಂಬೇಡ್ಕರ್ ಫೋಟೋಕ್ಕೆ ಅವಮಾನ ಮಾಡಿದರೆ ಇದು ನಾವು ಖಂಡಿಸ್ತಾ ಇದ್ದೆವು. ಗ್ರಾಮದಲ್ಲಿ ಈಗಾಗಲೇ ಎಲ್ಲರೂ ಶಾಂತ ರೀತಿಯಾದಂಥ ಒಂದು ರಸ್ತೆ ರೋಕೋ ಹೋರಾಟ ನಡೆದಿದೆ. ಈ ಹೋರಾಟದ ಗ್ರಾಮದ ಎಲ್ಲ ಜನಗಳು ಸಹಕಾರ ನೀಡಿದರೆ ಮತ್ತು ಈ ಗ್ರಾಮ ಯಾವಾಗೂ ಜಾತಿಯಿಂದ ಯಾವುದೂ ಜಗಳ ಆಗಿಲ್ಲ, ಒಂದು ಏನೂ ಕೆಲಸ ಆಗಿಲ್ಲ. ಭಾಳ ಒಳ್ಳೆಯ ಊರಿದು. ಇಂಥ ಊರಿನಲ್ಲಿ ಶಾಂತಿ ಕೆದಲಕ್ಕೆ ಯಾಕೆ ಕಿಡಿಗೇಡಿ ಇಂಥ ಕೆಲಸ ಮಾಡ್ಯಾನ, ಆ ಕಿಡಿಗೇಡಿಗೆ ಕೂಡಲೇ ಬಂಧಿಸಬೇಕು. ಇಂಥ ಗ್ರಾಮದಲ್ಲಿ ಅಶಾಂತಿ ಹುಟ್ಟು ಹಾಕಿದ ಯಾರೇ ಇರಲಿ ಅವ್ರಿಗೆ ನಾವು ಬಂಧಿಸಬೇಕಂತ ತಮ್ಮ ಮುಖಾಂತರ ಒತ್ತಾಯ ಮಾಡ್ತೇವೆ. ಹಾಗೆ ಅದೇ ರೀತಿ ಇವತ್ತೇನು ಶಾಂತಿ ರೀತಿಯಲ್ಲಿ ಹೋರಾಟ ಮಾಡಿದ್ದು, ಇವತ್ತು ಪೊಲೀಸರೆಲ್ಲ ಬಂದು ಒಂದು ಸಹಕಾರ ನೀಡಿ ಇವತ್ತು ಹೋಗಿದ್ದಾರೆ. ಅವರು 2 ದಿವಸದಲ್ಲಿ ನಾವು ಯಾರೇ ಅಪರಾಧಿ ಇರಲಿ ಅವ್ರಿಗೆ ಅರೆಸ್ಟ್ ಮಾಡ್ತೀವಿ ಅಂದ್ರೆ, ಮತ್ತು ಅರೆಸ್ಟ್ ಮಾಡಲಿಲ್ಲ ಅಂದ್ರೆ ನಾವು ಕೂಡಲೇ 3ನೇ ದಿವಸಕ್ಕೆ ಇವತ್ತು ಬೀದರ್ನಲ್ಲಿ ಬಂದಂಥ ಎಲ್ಲ ಸಂಘಟನೆಗಳು ಪದಾಧಿಕಾರಿಗಳು ಇವತ್ತು ನಾವು ಒಂದು 3ನೇ ದಿವಸ ನೋಡಿ ಮತ್ತೆ ಬೀದರ್ನಲ್ಲಿ ಉಗ್ರವಾದಂಥ ಹೋರಾಟ ಮಾಡ್ತೀವಿ ಅಂತ ತಮ್ಮ ಮುಖಾಂತರ. ವಿಶ್ವರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಳಾಸ್ಪುರ ಗ್ರಾಮದಲ್ಲಿ ಏನು ಸುಮಾರು ವರ್ಷಗಳನ್ನು ಕೂಡಿಸಿದರು. ಆ ಮೂರ್ತಿಗೆ ಅಪಮಾನ ಮಾಡಿರ್ತಕ್ಕಂಥ ಕಿಡಿಗೇಡಿಗಳಿಗೆ ಕೂಡಲೇ ಬಂಧಿಸಬೇಕಂಥೇಳಿ ಗ್ರಾಮದವರೆಲ್ಲ ಆಗ್ರಹ ಮಾಡಿದರು. ಅದಕ್ಕೆ ಮಾನ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಬಂದು ಆಶ್ವಾಸನೆ ಕೊಟ್ಟಿದ್ದಾರೆ, 2 ದಿವಸದಲ್ಲಿ ಯಾವುದೇ ಕಿಡಿಗೇಡಿಯಲ್ಲಿ ಅವರನ್ನು ಬಂಧಿಸಿ ಕಾನೂನು ಗುರಿಪಡಿಸಿ ಅಂಥೇಳಿ. ಅದಕ್ಕೆ ಸರ್ಕಾರ ಕೂಡಲೇ ಎಚ್ಚೆತ್ತುಕೊಂಡು ಈ ಒಂದು ಶಿಸ್ತು ಕ್ರಮ ನಡೆಸಬೇಕು. ಇಲ್ಲಾಂದ್ರೆ ಇಡೀ ಜಿಲ್ಲೆದ ಉಗ್ರ ಹೋರಾಟ ಮಾಡಲಾಗೋದು. ಯಾಕಂದ್ರೆ ಪದೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೂರ್ತಿಗೆ ಅಪಮಾನ ಮಾಡ್ತಕ್ಕಂಥ ಕಿಡಿಗೇಡಿಗಳಿಗೆ ಹಿಂಗೆ ಬಿಟ್ಟರೆ ಇನ್ನೂ ಮತ್ತು ಜಿಲ್ಲೆಯಲ್ಲಿ ಹೆಚ್ಚಾಗತಕ್ಕಂಥ ವಾತಾವರಣ ಇರ್ತದೆ. ಅದಕ್ಕೆ ಯಾವುದೇ ಕಾರಣಕ್ಕೂ ಇಂಥ ಕಿಡಿಗೇಡನ್ನು ಬಿಡಲಾರದರೆ ಕೂಡಲೇ ಬಂಧಿಸಿ ಅವ್ರನ್ನ ಶಿಕ್ಷೆ ಗುರಿಪಡಿಸಬೇಕು. ಒಂದು ವೇಳೆ ಸರ್ಕಾರ ಮತ್ತು ಜಿಲ್ಲಾಡಳಿತ ಈ ಕ್ರಮ ತೆಗೆದುಕೊಳ್ಳಲಿಲ್ಲ ಅಂದ್ರೆ ಇಡೀ ಜಿಲ್ಲಾದಂಥ ಉಗ್ರ ಹೋರಾಟ ಮಾಡಿ ಪ್ರತಿಭಟನೆ ಮಾಡ್ತೀವಿ ಅಂತ ಈ ಮೂಲಕ ನಾವು ಜಿಲ್ಲಾಡಳಿತಕ್ಕೆ ಎಚ್ಚರಿಕೆ ಕೊಡ್ತೀವಿ. ಜೈ ಭೀಮ್, ಜೈ ಭಾರತ್. ನನ್ನ ಹೆಸರು ಬಾಬು ಪಾಸ್ವಾನ್, ದಲಿತ ಸಂಘ ಸಮಿತಿ ಜಿಲ್ಲಾ ಸಂಚಾಲಕ ಬೀದರ್. ಜೈ ಭೀಮ್, ಜೈ ಭೀಮ್ ಆರ್ಮಿ. ಇವತ್ತು ಬೀದರ್ ಜಿಲ್ಲೆ ತಾಲೂಕಿನ ವಿಳಾಸ್ಪುರ ಗ್ರಾಮದಲ್ಲಿ ಬಹಳ ದುಃಖದ ವಿಷಯ. ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಇವತ್ತಿನ ರಾತ್ರಿ ದಿವಸ ಅವಮಾನ ಮಾಡಿದರು. ಚಪ್ಪಲಿ ಹಾರ ಹಾಕಿ ಆ ಕಿಲಗಡಿಗಳಿಗೆ, ಆ ನಾಲ್ಕರಿಗೆ ಶಿಕ್ಷೆ ಆಗಲೇಬೇಕು. ಆಗಲಿಲ್ಲ ಅಂದರೆ, ಒಂದು ವೇಳೆ ಶಿಕ್ಷೆ ಆಗಲಿಲ್ಲ ಅಂದರೆ ಖುದ್ದಾಗಿ ನಾವೇ ಈ ಮುಂದೆ ಬರುವ ಭೀಮಾ ಕೊರಗೋತ್ಸವದ ದಿನದಂದು ಅಲ್ಲೂ ಹೊರಗೆ ಅರೆಸ್ಟ್ ಆದರೆ ಒಳ್ಳೆಯದು. ಇಲ್ಲ ಅಂದರೆ ನಾವೇ ಊರು ಹೊಕ್ಕಿ ಮನೆ ಹೊಕ್ಕಿ ಭೀಮಾ ಕೊರಗಾವದು ಸ್ಥಾಪನೆ ಮೂಲಕ ನಾವೇ ಭೀಮಾ ಕೊರಗಾವ ಮಾಡ್ತೀವಿ ಅಂಥೇಳಿ. ಮತ್ತು ಈ ಘಟನೆ ಆದ ಕೂಡಲೇ ಬೀದರ್ ಜಿಲ್ಲೆಯ ವರಿಷ್ಠಾಧಿಕಾರಿ ಬೀದರ್ SP ಸಾಹೇಬರು ಕೂಡ ಬಂದು
ಅವರು ಬಂದು ಸ್ಪಾಟ್ದಲ್ಲಿ ಬಂದು ನಾನು ತೆಗಿತೀನಮ್ಮ, ಇದು ಅವಮಾನ ಆಗ್ತಾಯಿದೆ ತೆಗಿತೀನಂತಂದ್ರೂ ನಮ್ಮ ಊರು ಜನ ಯಾವುದೇ ಕಾರಣಕ್ಕೆ ಕೇಳಿಲ್ಲ ಇಲ್ಲ. ನಮ್ಮ ಬೀದರಿಂದ ನಮ್ಮ ಲೀಡರ್ ಬರ್ತಾ ಇದ್ದಾರೆ, ಬಂದಮೇಲೆ ತೆಗೀರಿ ಅಂತೇಳಿ ಏನು ಹೇಳ್ತಾ ಇದ್ದಾರೆ. ಆ ಹಿರಿಸು ನನಗೂ ಇಷ್ಟ ಅನ್ನಿಸ್ತು. ಬಟ್ ಇನ್ನೊಂದು ಕಡೆ ಒಳ್ಳೆ ಕೆಟ್ಟದ್ದು ಏನು ಅನಿಸ್ತಂತಂದ್ರೆ ಬಾಬಾ ಸಾಬ್ರ ಫೋಟಿಗೆ ಆ ಹೂವಿನಾರ ಭಾಳ ಲೇಟಾಗಿ ಇಕ್ಕಿನ ಕಡೋದು ಅದೊಂದು ದುಃಖದ ವಿಷಯ ಆಗ್ಯದ. ಅದಕ್ಕೆ SP ಸಾಹೇಬ್ರ ಹತ್ರ ನಾವು ಕ್ಷಮೆ ಕೇಳಿದ್ದೀವಿ, ಊರದ ಕಡೆ ಕ್ಷಮೆ ಕೇಳಿದ್ದಾರೆ. ಈಗ ಮುಂದೆ ಬರೋ ದಿನದಲ್ಲಿ 2 ದಿನದಲ್ಲಿ ಒಂದು ವೇಳೆ ಅವರನ್ನು ಅರೆಸ್ಟ್ ಮಾಡಲಿಲ್ಲ ಅಂತಂದರೆ ಬೀದರ್ ಜಿಲ್ಲೆಯಲ್ಲಿ ಬೀದರ್ ಬಂದ್ ಕರೆ ಕೊಡ್ತೀನಿ ನಾನು ಭೀಮ್ ಆರ್ಮಿ ಸಂಘಟನೆ ಕಡೆಯಿಂದ ಅಂತ ಹೇಳಿ ನಾನು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಜೈ ಭೀಮ್, ಜೈ ಭೀಮ್ ಆರ್ಮಿ. ವಿಲಾಸ್ಪುರ ಗ್ರಾಮದಲ್ಲಿ ಹಲವು ವರ್ಷದಿಂದ ಒಂದು ಅಂಬೇಡ್ಕರ್ ಜಾಗ ಬೇಕು ಅಂತಂದು ಸರ್ಕಾರಿ ಗಾಯಣದಲ್ಲಿ ಒಂದು 2 ಎಕರೆ ಜಾಗ ನಾವು ಕಬ್ಜಾ ಮಾಡಿದ್ದೀವಿ. ಸುಮಾರು 15 ವರ್ಷ ಆಯಿತು. ಪ್ರತಿ ವರ್ಷದಂತೆ ನಾವು ಡಿಸೆಂಬರ್ ಆಗಿರಲಿ ಏಪ್ರಿಲ್ ಆಗಿರಲಿ ಒಳ್ಳೆ ರೀತಿಯಲ್ಲಿ ಬಂದು ಕಾರ್ಯಕ್ರಮ ಮಾಡಿ ನಾವು ಹೋಗ್ತಾ ಇರ್ತಿದ್ದೀವಿ. ಈಗ 15 ವರ್ಷದ ಹಿಡಿದು 20 ವರ್ಷ ಹಿಡಿದು ನಾವು ಒಂದು ಇತಿಹಾಸ ನೋಡಿದಾಗ ಇಲ್ಲೆಲ್ಲರೂ ಒಂದು ಒಳ್ಳೆ ರೀತಿ ಇದ್ದಿದ್ದೆವು, ಭಾವಕತೆ ಇತ್ತು, ಯಾರ ಮೇಲೆ ದೋಷ ಮಾಡೋಕ್ಕಾಗ್ತಿರ್ಲಿಲ್ಲ, ಎಲ್ಲ ಚೆನ್ನಾಗಿತ್ತು, ಎಲ್ಲರೂ ಇದ್ದಿದ್ದೆವು. ಅಂಥದ್ರಲ್ಲಿ ಏನಾಯಿತು ಅಂತಂದರೆ ಇವತ್ತು ನಿನ್ನ ರಾತ್ರಿ ಯಾರೋ ಕಿಡಿಗೇಡಿಗಳು ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಇದಕ್ಕೆ ಸ್ಟ್ಯಾಚ್ಯೂಗೆ ಅವರು ಚಪ್ಪಲಿ ಹಾರ ಹಾಕಿ ಅವಮಾನ ಮಾಡಿದ್ದಾರೆ. ಅವರನ್ನು ಕೂಡಲೇ ಬಂಧಿಸಬೇಕು ಮತ್ತು ಅವರಿಗೆ ಉಗ್ರವಾದ ಶಿಕ್ಷೆ ಕೊಡಿಸಬೇಕು ಅಂತ ನನ್ನ ಹೆಸರು ಪಂಡಿತ್ ಎಂ ಹೊಸಮನಿ ವಿಲಾಸ್ಪುರ. ಜಾತಿ ಯಾವುದೇ ಕರಲ್ಲ, ಒಂದು ಹೆಣ್ಮಗಳಳ ಆ ಹೆಣ್ಮಗಳಿಗೆ ಅತ್ಯಾಚಾರ ಆಗ್ಯದ, ಯಾರು ಅತ್ಯಾಚಾರ ಮಾಡ್ಯಾರ. ಆ ಅತ್ಯಾಚಾರ ಆಗ್ಯದ, ಮೇಲೆ ಬಟ್ಟೆ ವಿಚಾರ ತೆಗಿತಾರೆ. ಆ ಬಟ್ಟಿ ಮುಚ್ಚಾಕ್ತಿರೆ ಏನು ಆಕಿಗೆ ಹಾಗೆ ಕೊಡ್ಕೊಂಡು ನನಗೆ ನ್ಯಾಯ ಬೇಕಂತೇಳಿ ಅವ್ರಿಗೆ ಅರೆಸ್ಟ್ ಮಾಡಿಸ್ತಾರ. ನಾವು ಈಕಿಗೆ ಹಂಗೆ ಹಾಕ್ತೀರ ಅಂತ ಕೊಡ್ತೀರಿ. ಅದ್ರ ಕರೆದು ಅವರು ನಾರಾಜ್ ಆಗ್ಯಾರ. ಅವ್ರಿಗೆ ಇಲ್ಲಿನವರು ಯಾರು ಚಪ್ಪಲಿ ಯಾರು ಕೊಟ್ಟಿಲ್ಲ ಅಂತೇಳಿ ಅಷ್ಟೇ. ಅದು ಒಂದೇ ನಾರಾಜ್, SP ಸಾಹೇಬರು ನಾರಾಜ್ ಆಗಿನ ಅದು ಒಂದೇ. ಯಾರು ಬಿ ಆಗಲಿ ನಮ್ಮೂರಾಗಾದ್ರೆ ಬಿ ನಾವು ಅದೇ ಮಾಡ್ತೇವೆ ಏನ್ರಿ. ಅದವ್ರ ಮಾತು ಕೇಳಬೇಕು. ಅದ್ ಬಟ್ SP ಏನದ ಅಂತಂದ್ರೆ ಅವರು ನಮ್ಮೂರೇ ಹೆಸರು ಆಯ್ತು. ದುಃಖ ಆಗ್ಯದ. ಲೀಡರ್ ಬರಲಿ ಎಂಬ ವಿಡಿಯೋ ನಾಯಕ ನಿಯತಿ ಐತಿ ನೋಡಿ ನಿಮಗೆಲ್ಲರಿಗ ಇದು ಮಾತ್ರ ನಮ್ಮ ವಾರ್ಡಿಂದ ಗ್ರಾಮ ಪಂಚಾಯತ್ ಮೆಂಬರ್ ಇದ್ದೀನಿ. ಇಲ್ಲಿ ರಾತ್ರಿ ನೋಡಿದಾಗ ಇಲ್ಲೆಲ್ಲ ಯಾರೋ ಹುಡುಗರು ಓಡಾಡ್ತಿರಂತ. ಅವು ಬೇಗ ಎನಿ ಟೈಮ್ ಕೊಡ್ತಾರೆ ಇಲ್ಲಿ. ನಾವು ಹಾಗೆ ಮಾಡ್ತಾ ಇಲ್ಲ ಅಂತ ನಾವು ತಿಳ್ಕೊಂಡೆವು. ಅದು ರಾತ್ರಿ ನಾವು ಕಾರಣಕ್ಕೆ ಯಾರು ಕಿಡಿಗಳು ಬಂದು ಅದು ಚಪ್ಪಲಿ ಹಾರ ಹಾಕ್ಯಾರ. ನಾವು ಬೆಳಗ್ಗೆ ನೋಡಿದಾಗ ಚಪ್ಪಲಿ ಹಾರಿದ್ವು. ಆ ದಿವಸ ನಾವೆಲ್ಲ ಬೆಳಗ್ಗೆ ಎಲ್ಲ ಊರಿನ ಗ್ರಾಮಸ್ಥರೆಲ್ಲ ಬಂದು ಇದಕ್ಕೆ ಹೋರಾಟ ಮಾಡಿದೆವು. ಅಲ್ಲಿ ರಸ್ತೆ ಬಂದ್ ಮಾಡಿದೆವು. ಅದೇ ಕೂಡಲೇ ಸರ್ಕಲ್ ಅವ್ರಿಗೆ ಫೋನ್ ಮಾಡಿದೆವು ಮತ್ತು SP ಸಾರಿಗೆ ಫೋನ್ ಮಾಡಿದೆವು. ಅವರು ಕೂಡಲೇ ಬಂದರು ಮತ್ತು ಇದಕ್ಕೆಲ್ಲ ಗೌರವ ಕೊಟ್ಟಾರ. ಮತ್ತು ಅದಕ್ಕೆಲ್ಲ ಸಂಘಟನೆಯವರು ಬಂದು ಗೌರವ ಕೊಟ್ಟಾರ. ಅದಕ್ಕೆ ಆ ಉದ್ದೇಶದಿಂದ ಎಲ್ಲರಿಗೂ ಧನ್ಯವಾದ ಹೇಳುತ್ತೆ. ಈಗ ಇದಕ್ಕೆ ಹೆಂಗೆ ಮಾಡಿದ್ರು ಮಾಡೋದು ನಾವು ಹೋಗಿ
ಕಾನೂನು ಪ್ರಕಾರ ನಾವು ಹೋಗಿ ಎಫ್ಐಆರ್ ಮಾಡಬೇಕು. ಏನೇನ್ ಮಾಡ್ತಾರೆ? ಎಸ್ ಪಿ ಸಾಹೇಬ್ರು ತನ ಬಂದಾರಂದ್ರೆ ವಿಚಾರ ಮಾಡಿ ಸುಮ್ಮನಿಲ್ಲ. ಅವ್ರು ಕಂಪಲ್ಸರಿ ಮಾಡೇ ಮಾಡ್ತಾರೆ. ಆಯ್ತು, ಒಂದು ಏಕರ್ ಬೇಕೇ ಬೇಕು, ಬೇಕು, ಎಲ್ಲೂವರೆಗೆ ಹೋರಾಟ, ಎಲ್ಲೂವರೆಗೆ ಹೋರಾಟ. ಅಯ್ಯಯ್ಯೋ 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 ಬೇಕೇ ಬೇಕು, ಬೇಕೇ ಬೇಕು. ಸರ್ ಬರ್ರಿ. ಪರಿಚಯ ಕೊಡ್ರಿ ಸರ್ ಎಲ್ಲರಿಗೆ. ಸರ್ ತಮ್ಮ ಪರಿಚಯ ಕೊಡ್ರಿ, ಇಬ್ಬರು ಪರಿಚಯ ಕೊಡ್ರಿ ಎಲ್ಲ ಸರ್ ನೀವು ಮಾತಾಡಿ ಬಂಧುಗಳೇ, ಇವತ್ತು ಬಹಳ ದುಃಖದ ದಿನ. ಇವು ಯಾವ ಕಿಡಿಗೇಡಿಗಳು ಇವತ್ತಿನ ದಿವಸ ನಮಗ ಇಷ್ಟು ಅವಮಾನ ಮಾಡಿದಾರ. ಇದು ನಮಗ್ ಸಹಿಸ್ಕೊಳಕ್ ಆಗಲ್ಲ. ನಮ್ಮ ಬೀದರ್ ಜಿಲ್ಲೆಯ SP ಸಾಹೇಬರು ಬಂದಾರ, ನಮಗ್ ನ್ಯಾಯ ಕೊಡಿಸ್ತಾರ. ಅವ್ರು ಬಹಳ ಸ್ಟ್ರಾಂಗ್ ಆಗಿದೆ ಅಂತ SP ಸಾಹೇಬರು. ನಮಗೆ ಅವ್ರ ಮೇಲೆ ನಮಗೆ ನಂಬಿಕೆ ಅದ. ಅವ್ರು ಪಕ್ಕ 100% ನಮಗೆ ನ್ಯಾಯ ಕೊಡಿಸ್ತಾರ. ಈ ಅಪರಾಧಿಗಳನ್ನ ಹಿಡಿದು ಗಲ್ ಶಿಕ್ಷೆ ಕೊಡುವಂತ ಕೆಲಸ ಅವ್ರು ಮಾಡ್ತಾರ ಅಂತ ಹೇಳಿ ಅವ್ರ ಮೇಲೆ ಒಂದು ನಂಬಿಕೆ ಕೊಂಡು ಅವ್ರ ಕೈಯಿಂದಾನೆ ಇವತ್ತು ಈ ಚಪ್ಪಲಿ ಹಾರವನ್ನು ತೆಗೆಸಾಕಿ ಹೂವಿನ ಹಾಕಿ ಪೂಜೆ ಮಾಡಿ ಈ ಇದಕ್ಕೇನಪ್ಪ ಅಂತಂದ್ರೆ ಗೌರವ ಕೊಟ್ಟು ಈ ಮುಂದೆ ಬರುವ ನಾವು ದಿನದಲ್ಲಿ ಎಲ್ಲಿವರೆಗೂ ನಮ್ಗೆ ನ್ಯಾಯ ಸಿಗೋಲ್ಲ ಅಲ್ಲಿವರೆಗೂ ಬೀದರ್ ಜಿಲ್ಲೆಯಲ್ಲಿ ನಾವು ನಿರಂತರ ಹೋರಾಟವನ್ನು ಕಂಟಿನ್ಯೂ ಆಗಿ ಇರ್ತೀವಿ ಅಂತ ಹೇಳಿ ನಾವು ಹೋರಾಟಕ್ಕೆ ಕಂಟಿನ್ಯೂ ಸಿದ್ಧವಾಗಿ ಮಾಡ್ತೀವಿ ಅಂತ ಹೇಳಿ ಎರಡು ಮಾತು ಮುಗಿಸ್ತೀನಿ. ಹೇಳ್ರಮ್ಮ ನಡ್ಕೊಂಡು ಭೀಮ್ ಆರ್ಮಿ ಸಂಘಟನೆಯಿಂದ ಬಂದಿವಿ. ಅಂಬರೀಶ್ ಕುದುರೆ ಅಣ್ಣವ್ರು ಜಿಲ್ಲಾಧ್ಯಕ್ಷರ, ನಾನು ಉಪಾಧ್ಯಕ್ಷ ಗೌತಮ್ ಭಕ್ತಲ್ಕರ್ ಅಂತಿದ್ದೀನಿ. ಜಿಲ್ಲಾಧ್ಯಕ್ಷರ ನಾವು ಬಂದಿರತಕ್ಕಂಥದ್ದು ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಚಪ್ಪಲಿ ಹಾರ ಹಾಕಿದ್ದಕ್ಕ ಎಷ್ಟು ಅವಮಾನ ಅದ, ನಾವು ಇಟ್ಟಿದ್ದು ಅದಕ್ಕಿಂತ ದೊಡ್ಡ ಅವಮಾನ ಅದ. ಅದಕ್ಕೆಂದು ನಾವು FIR ಮಾಡಿಸಿ ಆ ಆರೋಪಿಗಳಿಗೆ ಹಿಡಿಯತಕ್ಕಂಥ ಕೆಲಸ ಇಲಾಖೆದವ್ರು ಮಾಡ್ತಾರ. ಮಾನ್ಯ SP ಸಾಹೇಬ್ರು ಬಂದಾರ, ಅವ್ರು ಒಳ್ಳೆ ಆಫೀಸರ್ ಸರ, PSI ಸರ್ ಒಳ್ಳೆ. ಅವ್ರೆಲ್ಲರೂ ಬಂದು ಏನ್ ಮಾಡ್ತಾರ ಅಂದ್ರ ತೆಗ್ದಿ ಚಪ್ಪಲಿ ಹಾರ ತೆಗ್ದಿ ಅದಕ್ಕೆ ಗೌರವ ನಾವು ಸಲ್ಲಿಸಿ ಆ ಯಾವ ವ್ಯಕ್ತಿ ಕಿಡಿಗೇಡಿ ಅನ್ನಲ್ಲ ಅವನಿಗೆ ಬಂಧಿಸ್ತಕ್ಕಂಥ ಕೆಲಸ ಪೊಲೀಸರು ಮಾಡ್ತಾರ. ಅದಕ್ಕೆ ನಾವು ಭೀಮ್ ಆರ್ಮಿದವರು ಸದಸ್ಯತೆ ಸರ್ ನೋಡಿ ಸರ್ ಸಂದೀಪ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ.